ಶುಕ್ರ ಗ್ರಹ ಇದು ಸೂರ್ಯನಿಗೆ 10,82,00,000 ಕಿಲೋಮೀಟರ್ ದೂರದಲ್ಲಿ ಇದೆ. ಶುಕ್ರ ಗ್ರಹ ಮತ್ತು ಭೂಮಿ ಹೆಚ್ಚು ಕಮ್ಮಿ ಒಂದೇ ಸೈಜ್ ನಲ್ಲಿ ಇರುತ್ತೆ. ಆದ್ದರಿಂದ ಇದನ್ನ ಅರ್ತ್ ಟ್ವಿನ್ ಸಿಸ್ಟರ್ ಅಂತ ಕರೀತಾರೆ. ಆದ್ರೆ ಇದರ ಮೇಲೆ ವಾತಾವರಣ ನಮ್ಮ ಭೂಮಿಗೆ ಪೂರ್ತಿ ಆಪೋಸಿಟ್ ಆಗಿ ಇರುತ್ತೆ. ನರಕ ಅನ್ನೋ ಪ್ರದೇಶ ಇದೆ ಅಂದ್ರೆ ಅದನ್ನು ಶುಕ್ರ ಗ್ರಹ ಅಂತ ಕರೀಬಹುದು. ಈ ಪೂರ್ತಿ ಗ್ರಹವೆಲ್ಲ ಕಾರ್ಬನ್ ಡೈಆಕ್ಸೈಡ್ ನಿಂದ ತುಂಬಿರುತ್ತೆ. ಪೂರ್ತಿ ಅಗ್ನಿ ಪರ್ವತಗಳೇ ಇರುತ್ತೆ. ಅವು ನಿರಂತರವಾಗಿ ಸ್ಫೋಟವಾಗುತ್ತಲೇ ಇರುತ್ತೆ. ಇನ್ನು ಮೂರನೇ ಗ್ರಹ ನಮ್ಮ ಭೂಮಿ. ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲೇ ಒಂದು ಅದ್ಭುತವಾದ ಗ್ರಹ ಈ ನಮ್ಮ ಭೂಮಿ. ಇಲ್ಲಿ ಎಂತಹ ವಾತಾವರಣ ಇದೆ, ಋತುಗಳು ಯಾವ ರೀತಿ ಬರುತ್ತೆ, ಮಳೆ ಯಾವ ರೀತಿ ಬೀಳುತ್ತೆ, ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಮುಂದಿನ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ನಂತರ ಮಾರ್ಸ್. ಅಂದ್ರೆ ಮಂಗಳ ಗ್ರಹ. ನಮ್ಮ ಸೌರ ಕುಟುಂಬದಲ್ಲಿ ನಮ್ಮ ಭೂಮಿಯನ್ನ ಬಿಟ್ಟು ನಾವು ಜೀವಿಸಲು ಸ್ವಲ್ಪ ಅವಕಾಶ ಇರುವ ಗ್ರಹ ಈ ಮಾರ್ಸ್. ಇದು ಭೂಮಿಯಲ್ಲಿ ಅರ್ಧದಷ್ಟು ಇರುತ್ತೆ. ಮಾರ್ಸ್ನ ಡಯಾಮೀಟರ್ 6,779 ಕಿಲೋಮೀಟರ್. ನಮ್ಮ ಭೂಮಿಯ ರೀತಿಯ ಇಲ್ಲಿ ವಾತಾವರಣ, ಋತುಗಳು ಇರುತ್ತೆ. ಇದು ಒಂದು ಬಾರಿ ಸೂರ್ಯನ ಸುತ್ತ ಸುತ್ತಿ ಬರೋದಕ್ಕೆ 687 ದಿನಗಳ ಸಮಯ ಹಿಡಿಸುತ್ತೆ. ಇದನ್ನ ರೆಡ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಇನ್ನು ಮುಂದಿನ ಗ್ರಹ ಜುಪಿಟರ್, ಅಂದ್ರೆ ಗುರು ಗ್ರಹ. ಇದನ್ನ ಕಿಂಗ್ ಆಫ್ ದ ಪ್ಲಾನೆಟ್ ಅಂತ ಕರೀತಾರೆ. ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳನ್ನ ಬೆರೆಸಿದರೂ ಇದು ಅವುಗಳಿಗಿಂತ ದೊಡ್ಡದಾಗಿ ಇರುತ್ತೆ. ಆದ್ರೆ ಇದು ಇಷ್ಟು ದೊಡ್ಡ ಗ್ರಹವಾಗಿದ್ದರೂ ನಾವು ಅದರ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ಏಕೆ ಅಂದ್ರೆ ಇದು ಒಂದು ದೊಡ್ಡ ಗ್ಯಾಸ್ ಬಾಲ್. ಜುಪಿಟರ್ ಮೇಲೆ ನಾವು ನಿಲ್ಲಲು ಲ್ಯಾಂಡ್ ಅನ್ನೋದೇ ಇರೋದಿಲ್ಲ. ಈ ಪೂರ್ತಿ ಗ್ರಹವೆಲ್ಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್, ಅಮೋನಿಯಾ ಈ ರೀತಿ ಪೂರ್ತಿಯಾಗಿ ಗ್ಯಾಸ್ ನಿಂದಾನೇ ತುಂಬಿರುತ್ತೆ. ಸ್ಯಾಟರ್ನ್ ಅಂದ್ರೆ ಶನಿ ಗ್ರಹ. ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ನೋಡೋದಕ್ಕೆ ಸುಂದರವಾಗಿ ಕಾಣುವ ಗ್ರಹ ಈ ಶನಿ ಗ್ರಹ. ಇದು ಜುಪಿಟರ್ನ ನಂತರ ಅತಿ ದೊಡ್ಡ ಗ್ರಹ. ಅಷ್ಟೇ ಅಲ್ಲ, ಇದು ತುಂಬಾ ಲಘುವಾದ ಗ್ರಹ ಕೂಡ. ಇನ್ನು 7ನೇ ಗ್ರಹ ಯುರೇನಸ್. ಇದು ಸೂರ್ಯನಿಂದ 290 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಯುರೇನಸ್ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 30,687 ದಿನಗಳ ಸಮಯ ಹಿಡಿಸುತ್ತೆ. ಇದು ಐಸ್ನಿಂದ ತುಂಬಿರುವ ಒಂದು ಗ್ರಹ. ಇದರಲ್ಲಿ ವಿಶೇಷ ಏನು ಅಂದ್ರೆ ಎಲ್ಲಾ ಗ್ರಹಗಳು ನೇರವಾಗಿ ಸುತ್ತುತ್ತಿದ್ರೆ ಇದು 98 ಡಿಗ್ರಿ ಬೆಂಡ್ ಆಗಿ ಸುತ್ತುತ್ತೆ. ಇನ್ನು 8ನೇ ಗ್ರಹ ನೆಪ್ಚೂನ್. ನಮ್ಮ ಸೋಲಾರ್ ಸಿಸ್ಟಮ್ನ ಕೊನೆಯ ಗ್ರಹ ಇದು. ಇದು ಸೂರ್ಯನಿಗೆ 450 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಒಂದು ವೇಳೆ ನಾವು ಭೂಮಿಯಿಂದ ಒಂದು ರಾಕೆಟ್ ನಲ್ಲಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ನೆಪ್ಚೂನ್ ಕಡೆ ಪ್ರಯಾಣಿಸಿದರೆ ನಾವು ಆ ನೆಪ್ಚೂನ್ ಅನ್ನು ಸೇರಿಕೊಳ್ಳಲು 19 ವರ್ಷಗಳ ಸಮಯ ಹಿಡಿಸುತ್ತೆ. ಇದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 60,190 ದಿನಗಳ ಸಮಯ ಹಿಡಿಸುತ್ತೆ. ಅಂದ್ರೆ ಇದು ಒಂದು ಬಾರಿ ಸೂರ್ಯನ ಸುತ್ತ ಸುತ್ತಿ ಬರುವ ಹೊತ್ತಿಗೆ ನಮ್ಮ 2 ತಲಾಂತರಗಳು ಮುಗಿದು ಹೋಗಿರುತ್ತೆ. ಇವು ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರುವ ಗ್ರಹಗಳು. Increase